ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾನು ನಿಮ್ಗೆ ದೊಣ್ಣೆ ಮೆಣಸಿನ್ಕಾಯಿ ಎನೆಗಾಯಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡಾಕತ್ತೀನಿ. ಸೊ ಭಾಳ ಟೇಸ್ಟಿ ಮತ್ತು ಹೆಲ್ದಿ ಫುಡ್ ಕೂಡ ಐತಿ, ಮನೆಯೊಳಗನ ಮಾಡುತ್ತಾರ. ಸೊ ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡಾಕತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನೀಗ ಇದಕ್ಕೆ ಜವಾರಿ ದೊಣ್ಣೆ ಮೆಣಸಿನ್ಕಾಯಿನ ತೊಗೊಂಡಿದ್ದೇನು. ನೀವು ಬೇಕಾದ್ರೆ ಸಿಮ್ಲಾ ಮಿರ್ಚಿ ಅಂತ ಹೇಳ್ತಾರೆ, ಅವು ದೊಡ್ಡ ಅದನ್ನು ಕೂಡ ತೊಗೋಬೋದು. ಆದರೆ ನೀವು ಜವಾರಿ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿ ಆಗ್ತೈತಿ ಮತ್ತು ಇವು ಸ್ವಲ್ಪ ಖಾರನೂ ಕೂಡ ಇರ್ತಾವೆ. ಸೊ ಹಾಗಾಗಿ ಒಂದು ಸ್ವಲ್ಪ ರುಚಿ ಆಗ್ತದೆ ಅಂತ ಅಂದ್ಕೊಂಡೆ ನಾನೊಂದು ಸ್ವಲ್ಪ ಜವಾರಿ ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲೆಗೆ ನಾನು ನೋಡ್ರಲ್ಲಿ ಶೇಂಗಾನ ತೊಗೊಂಡಿದ್ದೇನು, ಆಮೇಲೆ ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಕಾಳನ್ನ ತೊಗೊಂಡಿದ್ದೇನು, ಆಮೇಲೆ ನೋಡ್ರಿ ಬಿಳಿ ಎಳ್ಳನ್ನು ಕೂಡ ತೊಗೊಂಡಿದ್ದೇನು, ಆಮೇಲೆ ನಾನೊಂದು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೇನು, ಆಮೇಲೆ ಬೆಳ್ಳುಳ್ಳಿ ಶುಂಠಿ ಕೂಡ ತೊಗೊಂಡಿದ್ದೇನು, ಆಮೇಲೆ ಒಂದೆರಡು ಏಲಕ್ಕಿ ತೊಗೊಂಡಿದ್ದೇನು, ಒಂದು 3 ಲವಂಗ, ಆಮೇಲೆ ಚಕ್ಕೆ ಒಂದೆರಡು ಸಿಳ್ಳು ತೊಗೊಂಡಿದ್ದೇನು, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಣ ಕೊಬ್ಬರಿ ಐತಿ ಅದನ್ನು ನಾನು ತುರಿದಿಟ್ಕೊಂಡಿದ್ದೇನು. ಅಂದ್ರೆ ದಪ್ಪ ದಪ್ಪ ಪೀಸ್ ಇದ್ರೆ ಹುರಿಯೋಕೆ ಅದು ಬರಲ್ಲ ಮಸಾಲೆ ಮಾಡ್ಕೊಳಕ್ಕೆ, ಹಾಗಾಗಿ ಒಂದು ಸ್ವಲ್ಪ ಅದನ್ನು ನಾನು ತುರಿದಿಟ್ಕೊಂಡು ಇಷ್ಟ ಮಸಾಲೆಗೆ ಈಗ ರೆಡಿ ಮಾಡ್ಕೊಂಡಿದ್ದೇನು. ಈಗ ಇದನ್ನು ಹುರ್ಕೊಂಡು ಬಿಡೋಣ ನಾವು. ಈಗ ನಾನು ಒಂದು ಪ್ಯಾನಿಗೆ ಒಂದು ಸ್ವಲ್ಪನ ಎಣ್ಣೆ ಹಾಕ್ಕೊಂಡಿದ್ದೇನೆ, ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ, ಭಾಳ ಜಾಸ್ತಿ ಏನು ಹಾಕೋಕತ್ತಿಲ್ಲ. ಈಗ ಇದಕ್ಕೆ ನಾನು ಏನು ನಾವು ಮಸಾಲೆಗೆ ಫ್ರೈ ಮಾಡೋಕೆ ಇಟ್ಕೊಂಡಿದ್ವಲ್ಲ, ಏಲಕ್ಕಿ ಲವಂಗ, ಆಮೇಲೆ ಏನು ಮಸಾಲೆಗೆ ಇಟ್ಕೊಂಡಿದ್ವಲ್ಲ ಚಕ್ಕೆ, ಅದು ಎಲ್ಲ ತೊಗೊಂಡಿದ್ದೇನು. ಮಸಾಲೆ ಭಾಳಷ್ಟು ಜಾಸ್ತಿಯಾಗಿ ನಾನು ಯೂಸ್ ಮಾಡೋಕತ್ತಿಲ್ಲ, ಯಾಕಂದ್ರೆ ಭಾಳಷ್ಟು ಜಾಸ್ತಿ ಮಸಾಲೆ ಆದರೆ ಅದು ಕೂಡ ನಮ್ಮ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಟೇಸ್ಟಿ ಫ್ಲೇವರ್ ಇರಲಿ ಅಂತ ಮಾತ್ರ ಅಷ್ಟು ಹಾಕ್ಕೊಳಕತ್ತೀನಿ ನಾನು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ, ಶುಂಠಿ ಹಾಕ್ಕೊಂಡಿದ್ದೇನು, ಇದನ್ನೆಲ್ಲನೂ ಕೂಡ ನಾನೀಗ ಸ್ವಲ್ಪ ಫ್ರೈ ಮಾಡ್ಕೊಕತ್ತೀನಿ. ಒಂದು ಸ್ವಲ್ಪ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕೆಲವೊಬ್ಬರು ಮಸಾಲೆಯನ್ನು ಜಾಸ್ತಿ ಇಷ್ಟಪಡ್ತಾರೆ, ಬಟ್ ಜಾಸ್ತಿ ನಾವು ಮಸಾಲೆ ಯೂಸ್ ಮಾಡೋದು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದಲ್ಲ, ಅದರಿಂದ ಭಾಳಷ್ಟು ಹೆಲ್ತ್ ಇಶ್ಯೂ ಕೂಡ ಆಗ್ತಾವೆ. ಅದಕ್ಕೋಸ್ಕರ ಅಂತ ಈಗ ನಾನು ಜೀರಿಗೆನೂ ಕೂಡ ಇದ್ರೊಳಗೆ ಹಾಕಾಕತ್ತೀನಿ. ನೀವು ಅನ್ಬೋದು ಜೀರಿಗೆನ ಒಗ್ಗರಣೆ ಒಳಗೂ ಹಾಕೋಬೋದು ಅಂತ, ಬಟ್ ಒಂದು ಸ್ವಲ್ಪ ಜೀರಿಗೆ ಟೇಸ್ಟ್ ಇರಲಿ, ಜೀರಿಗೆ ಪೌಡ್ರ್ ಹಾಕೊಳ್ಳೋದೇನು ನಾವು ನ್ಯಾಚುರಲ್ ಆಗಿ ಇಲ್ಲಿ ಹುರಿದನ್ನು ಅದನ್ನು ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತೈತಿ. ಸೊ ಅದಕ್ಕೋಸ್ಕರ ಆಮೇಲೆ ಧನಿಯಾ ಕಾಳು ಕೂಡ ನಾನು ಇದ್ರೊಳಗೆ ಹಾಕ್ಕೊಂಡಿದ್ದೇನು. ಎಲ್ಲನೂ ಕೂಡ ನಾನು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಈಗ ಫ್ರೈ ಮಾಡಾಕತ್ತೀನಿ ಎಲ್ಲನೂ. ಈಗ ಇದು ಫ್ರೈ ಆಗೈತಿ, ಇದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ್ರಿ. ಇದಿಷ್ಟು ಈಗ ಫ್ರೈ ಆದ ನಂತರ ಈಗ ನಾವು ಇದಕ್ಕೆ ನಾವೇನು ಶೇಂಗಾ ಅದು ತೊಗೊಂಡಿದ್ವಲ್ಲ, ನಾನೀಗ ಅದನ್ನು ಫ್ರೈ ಮಾಡ್ಕೊಕತ್ತೀನಿ. ಇದಕ್ಕೂ ಕೂಡ ನಾನು ಏನು ಜಾಸ್ತಿ ಎಣ್ಣೆ ಹಾಕಾಕತ್ತಿಲ್ಲ, ಏನು ನಾವೀಗ ಫ್ರೈ ಮಾಡಿದ್ವಲ್ಲ ಅದ್ರೊಳಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತೇನೆ. ಯಾಕಂದ್ರೆ ಹಂಗೆ ಹಸಿ ಶೇಂಗಾ ಹಾಕಿದ್ರೆ ಒಂಥರ ಅಷ್ಟೊಂದು ಟೇಸ್ಟು ಬರೋಂಗಿಲ್ಲ, ಮತ್ತು ಬಾಯಿಯೊಳಗೆ ಹಸಿ ಶೇಂಗಾದೆಲ್ಲ ಒಂದು ಸ್ವಲ್ಪ ಟೇಸ್ಟೂ ಇರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇದನ್ನು ನಾನು ಫ್ರೈ ಮಾಡ್ಕೋತೇನೆ. ಈಗ ಒಂದು ಸ್ವಲ್ಪ ಫ್ರೈ ಆಗಿದ್ದಾವೆ, ಇದಕ್ಕೆ ನಾನೀಗ ಎಳ್ಳನ್ನು ಸೇರ್ಸಾಕತ್ತೀನಿ. ನೋಡಿರಿ ಶೇಂಗಾ ಒಂದು ಸ್ವಲ್ಪನೇ ಬ್ರೌನ್ ಕಲರ್ ಬಂದಾವೆ. ಈಗ ಇದ್ರೊಳಗನ ಎಳ್ಳನ್ನು ಹಾಕಿ ಹುರ್ಕೋತೀನಿ. ಎಳ್ಳು ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಬರ್ತೈತಿ, ಮತ್ತು ನಾವೇನು ಒಗ್ಗರಣೆ ಒಳಗೆ ಏನು ಹಾಕ್ತೀವಲ್ಲ ಮಾಡುವೊಳಗೆ ಅವಾಗ ಅದೇನಾಗ್ತೈತಿ, ಸ್ವಲ್ಪ ಕುದ ನಂತರ ಅದ್ರೊಳಗೆಲ್ಲನೂ ನಿಮ್ಮ ಏನೇನು ಮಾಡಿರ್ತಾರೆ ಅದ್ರೊಳಗೆ ಸ್ವಲ್ಪ ಆಯಿಲ್ ಬಿಡ್ತೈತಿ. ಸೊ ಆಯಿಲ್ ಬಿಡೋದ್ರಿಂದ ಟೇಸ್ಟ್ ಕೂಡ ಆಗ್ತೈತಿ, ಮತ್ತು ನೀವು ಕಮ್ಮಿ ಆಯಿಲ್ ಹಾಕಿದ್ರೂ ಕೂಡ ಇದು ಆಯಿಲ್ ಬಿಡೋದ್ರಿಂದ ನಿಮ್ಮ ಏನಕ್ಕೆ ಮಾಡಿರ್ತಾರಲ್ಲ ಎನಗಾಯಿ ಅದು ಕೂಡ ಟೇಸ್ಟಿ ಆಗ್ತೈತಿ, ಮತ್ತು ಸ್ವಲ್ಪ ಆಯಿಲಿನೂ ಕಾಣ್ತೈತಲ್ಲ, ಹಾಗಾಗಿ ಬಾಯೊಳಗೂ ರುಚಿ ಕೊಡ್ತೈತಿ. ಅದಕ್ಕೋಸ್ಕರ ಈಗ ನಾನು ಅದನ್ನು ಹುರಿದಿಟ್ಕೊಂಡ್ಬಿಟ್ಟು ನಂತರ ಈಗೇನು ನಾನು ತುರಿದಿಟ್ಕೊಂಡಿದ್ನಲ್ಲ ಕೊಬ್ಬರಿಯನ್ನು, ನಾನು ಒಣ ಕೊಬ್ಬರಿ ತೊಗೊಂಡಿದ್ದೇನೆ. ಇದು ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿನೂ ಕೂಡ ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಕತ್ತೀನಿ. ಇಲ್ಲಿ ಜಾಸ್ತಿ ಫ್ರೈ ಮಾಡೋಂಗಿಲ್ಲ, ಯಾಕಂದ್ರೆ ಭಾಳ ಒಂದು ಸ್ವಲ್ಪ ಹುರಿತಂದ್ರೆ ಕೈ ಆಗ್ತೈತಿ, ಮತ್ತು ಅಷ್ಟೊಂದು ರುಚಿ ಬರೋಂಗಿಲ್ಲ, ಬಾಯಿಯೊಳಗೆಲ್ಲ ಸ್ವಲ್ಪ ಹೊತ್ತಿದ್ದು ಸ್ಮೆಲ್ಲನ್ನು ಬರ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ರೌನ್ ಕಲರ್ ಆದರೂ ಸಾಕು. ನೋಡ್ರಿ ಈಗ ನಾನು ಹುರ್ಕೊಂಡಿದ್ದೇನು. ಈಗೆಲ್ಲನೂ ಕೂಡ ನಾನು ಮಿಕ್ಸಿ ಮಾಡ್ಕೊಕತ್ತೀನಿ. ಫಸ್ಟ್ ಈ ಮಸಾಲಾನು ಹುರಿದಿದ್ವಲ್ಲ ಅದು, ಆಮೇಲೆ ಶೇಂಗಾ ಕೊಬ್ಬರಿ ಏನೇನು ಹುರಿದಿದ್ವಿ ಇಷ್ಟು ಮಸಾಲೆನ ನಾನು ಈಗ ಮಿಕ್ಸಿಗೆ ಹಾಕ್ಕೊಂಡೇನು. ಹುಣಸೆ ಹಣ್ಣನ್ನು ಕೂಡ ನಾನು ಅದ್ರೊಳಗನ ಹಾಕಾಕತ್ತೀನಿ. ಆಮೇಲೆ ಒಂದು ರೌಂಡ್ ಅದನ್ನು ಗ್ರೈಂಡ್ ಮಾಡಿದ ನಂತರ ಒಂದು ಸ್ವಲ್ಪ ಖಾರನೂ ಕೂಡ ಅದ್ರೊಳಗೆ ಹಾಕಾಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಾಕತ್ತೀನಿ ನಾನು, ಸ್ವಲ್ಪ ರುಚಿಗೆ ಸ್ವೀಟ್ ಇರಲಿ ಅಂತ ಬೆಲ್ಲ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಕೂಡ ಒಂದು ಸಣ್ಣ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ, ಆಮೇಲೆ ಸ್ವಲ್ಪ ಸಾಲ್ಟ್ ಎಲ್ಲನೂ ಕೂಡ ಹಾಕಿ ಇನ್ನೊಂದು ರೌಂಡ್ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡ್ರಿ ಈಗ ನಮ್ಮ ಮಸಾಲ ರೆಡಿ ಆಗೈತಿ. ಈ ರೀತಿ ಮಿಕ್ಸಿ ಒಳಗೆ ನಾವು ಎಲ್ಲನೂ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಎಲ್ಲ ಕಡೆ ಫ್ಲೇವರ್ ಟೇಸ್ಟಿಯಾಗಿ ರುಚಿಕರವಾಗಿ ಬರ್ತೈತಿ. ಸೊ ಅದಕ್ಕೋಸ್ಕರ ಅಂತ ಈಗ ನಾನು ನೋಡ್ರಿ ದೊಣ್ಣೆ ಮೆಣಸಿನ್ಕಾಯಿನೆಲ್ಲ ತೊಳೆದಿಟ್ಕೊಂಡು ಅದ್ರೊಳಗೆ 4 ಭಾಗನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನು. ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಬರ್ರಿ. ಒಗ್ಗರಣೆಗೆ ಈಗ ನಾನು ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಹಾಕೋಕತ್ತೇನು. ಜೀರಿಗೆ ನಿಮ್ಗೆ ಆಪ್ಷನಲ್ ಹಾಕಿದ್ರು ನಡೀತದೆ, ಹಾಕ್ಲಿಲ್ಲ ಅಂದ್ರೂ ನಡೀತದೆ. ನಾನು ಇಲ್ಲಿ ಅಷ್ಟೊಂದೇನು ಹಾಕಾಕತ್ತಿಲ್ಲ, ಸಾಸಿವೆ ಹಾಕಿದ್ದೇನು. ಆಮೇಲೆ ಎಣ್ಣೆ ಒಳಗೆ ನಾನು ಡೈರೆಕ್ಟಾಗಿ ಏನು ದೊಣ್ಣೆ ಮೆಣಸಿನ್ಕಾಯಿನ ನಾವು 4 ಅಂದರೆ ಒಂದರೊಳಗೆ 4 ಭಾಗ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕಾಕತ್ತೆ ನಾನು. ಇದ್ರೊಳಗೆ ಕೆಲವೊಬ್ಬರು ಸ್ಟಫಿಂಗ್ ಕೂಡ ಮಾಡ್ತಾರೆ ಡೈರೆಕ್ಟಾಗಿ, ಬಟ್ ನಾನು ಆ ರೀತಿಯಾಗಿ ಮಾಡಾಕತ್ತಿಲ್ಲ. ಯಾಕಂದ್ರೆ ಆ ರೀತಿ ಮಾಡೋದ್ರಿಂದ ಮಸಾಲೆ ಒಳಗನ ಗಟ್ಟಿಯಾಗಿ ಕೂತ್ ಬಿಡ್ತೈತಿ. ಅದಕ್ಕೋಸ್ಕರ ನಾನು ಈಗ ಆಯಿಲ್ ಒಳಗೆ ಇವನ್ನ
ಫ್ರೈ ಮಾಡ್ಕೊತೀನಿ ನೋಡ್ರಿ. ಒಂದು ಸ್ವಲ್ಪ ಸಾಫ್ಟ್ ಆಗಿದಾವು. ಈಗ ಇದ್ರ ಮ್ಯಾಲೆ ನಾವೇನು ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ನಾನು ಅದನ್ನ ಹಾಕತ್ತೇನು. ಆಲ್ರೆಡಿ ನಾನು ಇದ್ರೊಳಗನ ಖಾರನೂ ಹಾಕಿದೇನು, ಜೊತೆಗೆ ಸಾಲ್ಟ್ ಕೂಡ ಹಾಕಿದೇನು. ಹಾಗಾಗಿ ನಿಮಗೆ ಮೇಲ್ಗಡೆ ನೋಡ್ಕೊಂಡು ಹಾಕೋದು ಆಪ್ಷನಲ್. ನಿಮಗೆ ಬೇಕಿದ್ರೆ ಅಂದ್ರೆ ಟೇಸ್ಟ್ ನಿಮಗೆ ಉಪ್ಪು ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಬೇಕಿದ್ರೆ ನೀವು ಜಾಸ್ತಿ ನೋಡ್ಕೊಂಡು ಹಾಕ್ಬಹುದು. ಯಾಕಂದ್ರೆ ಮಸಾಲೆ ಒಳಗೆ ಎಲ್ಲ ಇರೋದ್ರಿಂದ ಮ್ಯಾಲೇನು ಹಾಕೋ ನೆಸೆಸಿಟಿ ಏನು ಇರಂಗಿಲ್ಲ. ಈಗ ನಾನು ಎಲ್ಲಾನು ಮಸಾಲೆ ಮ್ಯಾಲೆ ಹಾಕಿ ಈಗ ಅದನ್ನ ಸ್ವಲ್ಪ ಚೆನ್ನಾಗಿ ತಿರ್ಗಾಸಾಕತ್ತೇನು. ಆಮೇಲೆ ಈಗ ನಾನು ಇದಕ್ಕೆ ಒಂದು ಟೊಮೆಟೊನ ಸ್ವಲ್ಪ ಇದಕ್ಕೆ ಟೇಸ್ಟಿಗೆ ಇರಲಿ ಅಂತ ಹಾಕಿದೆನು. ಅಂದ್ರೆ ಸಣ್ಣದು ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸಿಗೆ ಗ್ರೈಂಡ್ ಮಾಡಿಬಿಟ್ಟೆ. ಸೊ ಅದನ್ನು ನಿಮಗೆ ತೋರಿಸ್ಲಿಲ್ಲ, ಮರ್ತಿದ್ನಿ. ಹಾಗಾಗಿ ಒಂದು ಸ್ವಲ್ಪ ನಾನು ಒಂದು ಟೊಮೆಟೊನ ಅಂದ್ರೆ ಸ್ಮಾಲ್ ಸೈಜಿನ ಟೊಮೆಟೊನ ಅದನ್ನ ಗ್ರೈಂಡ್ ಮಾಡಿಟ್ಟೆ ಹಾಕಾಕತ್ತೀನಿ. ಅದ್ರ ಮೇಲ್ಗಡೆ ಈಗ ನಾನು ಏನದ ಸ್ವಲ್ಪ ನೀರನ್ನು ಹಾಕೋಬೇಕು. ನಾವೇನು ಗ್ರೈಂಡ್ ಮಾಡಿದ್ವಲ್ಲ ಅದು ಮಸಾಲೆ ಒಳಗನ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾನು ಅದನ್ನು ಶುರು ಹಾಕತ್ತೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡ್ಬೋದು. ಈಗೆಲ್ಲಾನು ಮಿಕ್ಸ್ ಮಾಡಿದೆನು. ಈಗ ಇದನ್ನೊಂದು ಸ್ವಲ್ಪ ಒಂದೆರಡು ಕುದಿ ಬರುತ್ತಾನ ಇದನ್ನು ಹಂಗೆ ಮುಚ್ಚಿಡಬೇಕು. ಯಾಕಂದ್ರೆ ಆಲ್ರೆಡಿ ಒಂದು ಸ್ವಲ್ಪ ನಾವು ಅದನ್ನ ಮೆಣಸಿಕಾಯಿನ ಆಯಿಲ್ ಒಳಗೆ ಫ್ರೈ ಮಾಡೋದ್ರಿಂದ ಜಾಸ್ತಿ ಅಷ್ಟೇನು ಫ್ರೈ ಮಾಡೋಕ್ಕತ್ತಂಗಿಲ್ಲ. ಮತ್ತು ಆಯಿಲ್ ಒಳಗೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತೈತಿ. ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಇದನ್ನು ಮುಚ್ಚಿಡ್ತೇನೆ ಒಂದು 5 ನಿಮಿಷ, ಅಂದ್ರೆ ಒಂದೆರಡು ಕುದಿ ಬರುತ್ತೆ. ನಾನು ಈಗ ನೋಡ್ರಿ ರೆಡಿ ಆಗೈತಿ. ನಾನೀಗ ಗಾರ್ನಿಷ್ಗೆ ಇದಕ್ಕೆ ಕೊತ್ತಂಬರಿನೂ ಹಾಕಿದೆನು. ಸೊ ನೀವು ಕೂಡ ಈ ರೀತಿಯಾಗಿ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹಂಗೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡಾಕತ್ತೀರಿ ಮರನೇದ ಸಬ್ಸ್ಕ್ರೈಬ್ ಆಗ್ರಿ. ಇದೇ ಥರ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆಲ್ಲರಿಗೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.